ಸೊ ಹೆಲೋ, ಇವತ್ತು ನಾನು ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಎಲ್ಲ ಸೇರಿ ತೋಟಕ್ಕೆ ಹೋಗಿದ್ವಿ. ಇದು ನಮ್ಮ ತೋಟದ ಮನೆ. ಇಲ್ಲಿ ನಾನು ಓಪನ್ ಮಾಡಿಬಿಟ್ಟು ಒಳಗೆಲ್ಲ ಟೂರ್ ಮಾಡಿಸಿದೆ. ನಾನಲ್ಲಿ ಸಿಂಗಲ್ ಫುಲ್ ಖುಷಿಯಾಗಿ ಕೂತಿದ್ದೆ. ಇದು ಪಾನೆಲೆ. ಇವರೆಲ್ಲ ನಂಗೆ ಚೆನ್ನಾಗಿ ಆಟ ಆಡ್ಬಿಟ್ಟು ವಾಕಿಂಗ್ ಮಾಡ್ತಾ ನಾವು ಹೋದ್ವಿ ಹೊಳೆ ಹತ್ರ. ಅಮ್ಮ ಫುಲ್ಲು ಇಲ್ಲೆಲ್ಲ ಎಲೆ ಎಲ್ಲ ಕಿತ್ಕೊಂಡು ನಾನು ಬಾವಿ ಒಳಗೋದೆ. ನಾವೆಲ್ಲ ಇಲ್ಲಿ ನೋಡ್ತಿದ್ವಿ ಹೋಗ್ಬೋದಾ ಅಂತ. ಅಮ್ಮ ಸ್ಲೋ ಆಗಿ ಇಳ್ಬಿಟ್ಟು ಒಳಗೋಗ್ಬಿಟ್ಟು ನೀರು ಹಚ್ತಿದ್ರು. ನಾನು ಹೋಗೋಣ ಆದರೆ ನಮ್ಮಮ್ಮ ಬಿಡಲಿಲ್ಲ. ನಮ್ಮಮ್ಮ ಇಲ್ಲಿ ನಮ್ಮ ತಾತಂದು ಸಮಾಧಿಗೆ ಪೂಜೆ ಮಾಡ್ತಿದ್ರು. ನಾನು ನಡ್ಕೊಂಡು ಮನೆ ಹತ್ರ ಹೋಗ್ತಿದ್ದೆ. ಮನೆ ಹತ್ರ ಹೋದಾದ್ರೆ ಮಾವಿನಕಾಯಿ ತಿನ್ನಬೇಕು ಅನಿಸ್ತು. ಅಮ್ಮ ಮತ್ತು ತಾತ ಸೇರಿ ಮಾವಿನಕಾಯಿ ನೆಟ್ಟು ಹೇಳಿದ್ರು. ಎಳೆದ್ಬಿಟ್ಟು ಅಮ್ಮ ಮಾವಿನಕಾಯಿ ಕೇಳಿದ್ರು. ನಾನು ಇಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಮಾವಿನಕಾಯಿ ಕಿತ್ತಿ ಅದನ್ನು ಎಲ್ರಿಗೂ ಕಟ್ ಮಾಡಿ ಕೊಟ್ಟರು. ನಾನು ಫಸ್ಟ್ ಟೇಸ್ಟ್ ಮಾಡಾದ್ಮೇಲೆ ಎಲ್ರಿಗೂ ತೊಗೊಂಡೋದೆ. ಎಲ್ಲರೂ ಅಲ್ಲಿ ಕುತ್ಕೊಂಡು ಆರಾಮಾಗಿ ತಿಂದು ನನ್ನ ತಮ್ಮ ಟ್ರ್ಯಾಕ್ಟರ್ ಓಡ್ಸೋಕ್ಕೆ ಟ್ರೈ ಮಾಡ್ತಿದ್ದ. ಟ್ರ್ಯಾಕ್ಟರ್ ಓಡ್ಸೋಕ್ಕಾಗಲಿಲ್ಲ ಅಂತ ತಾತ ವಾಪಸ್ ಬಂದುಬಿಟ್ರು ಅವನಿಗೆ ಹೆಲ್ಪ್ ಮಾಡ್ದೇನೆ. ಅದಾದಮೇಲೆ ನಾವೆಲ್ಲ ಕುತ್ಕೊಂಡು ಆರಾಮಾಗಿ ಮಾವಿನಕಾಯಿ ತಿಂತಿದ್ವಿ. ಇಷ್ಟೊಂದೆಲ್ಲ ಆದಮೇಲೆ ವಾಕಿಂಗ್ ಮಾಡೋಣ ಅಂತ ಒಂದು ಸ್ವಲ್ಪ ದೂರದ ತನಕ ಹೋದ್ವಿ. ಅಲ್ಲೇ ಜೋಕ್ ಮಾಡಿಕೊಂಡು ನಮಗೆ ಟ್ವಿನ್ ಸಿಕ್ತು. ಈ ಟ್ವಿನ್ ಮರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ. ಈ ಟ್ವಿನ್ ಮರ ಇರೋ ತನಕ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಟ್ವಿನ್ಸ್ ಆಯಿತು. ಹಾಗೆ ನಮ್ಮ ಅಜ್ಜಿಗೂ ನಮ್ಮ ದೊಡ್ಡಮ್ಮ ಕೂಡ ಟ್ವಿನ್ಸೇ. ಹೀಗೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದುಬಿಟ್ವಿ ಮತ್ತೆ ವಾಪಸ್ ಮನೆ ಕಡೆಗೆ. ಎಲ್ಲರೂ ವಾಕಿಂಗ್ ಮಾಡ್ಕೊಂಡು ಬಂದು ಆಮೇಲೆ ಎಲ್ಲರೂ ಕುತ್ಕೊಂಡು ಮಜಾ ಮಾಡಿ ಮನೆಗೆ ಹೊರಟ್ವಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.